ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮದು ಆ್ಯನಿವರ್ಸರಿ. ಎಲ್ಲಿಗೆ ಹೋಗೋಣ ಅಂತ ನೋಡಿನೇ ಮಧ್ಯಾಹ್ನ ಆಗೋಗಿತ್ತು. ಇದೇ ಥರ ಯೋಚನೆ ಮಾಡಿಕೊಂಡು ಲಾಸ್ಟ್ಗೆ ಮಾಲ್ ಆಫ್ ಮೈಸೂರಿಗೆ ಹೋಗೋಣ ಅಂತ ಹೇಳಿ ಬಂದಿದ್ದೀವಿ. ತುಂಬ ದಿವಸ ಆಗಿಬಿಟ್ಟಿತ್ತು ಇಲ್ಲಿಗೆ ಬಂದು. ಎಲ್ಲಿಗೆ ಹೋಗೋದು ಅಂತ ಯೋಚನೆ ಮಾಡಿಕೊಂಡು ಕೊನೆಗೆ ಇಲ್ಲಿಗೆ ಬಂದ್ವಿ. ಇಲ್ಲಿ ಆ್ಯಕ್ಚುಲಿ ಬೌಲಿಂಗ್ ಎಲ್ಲ ಇದೆ. ಅದು ತುಂಬ ದಿವಸ ಆಗಿತ್ತು ಬೌಲಿಂಗ್ ಎಲ್ಲ ಆಟಾಡಿ. ಸೊ ಅದಕ್ಕೋಸ್ಕರ ಅಟ್ಲೀಸ್ಟ್ ಇಲ್ಲಿಗಾದ್ರೂ ಬಂದರೆ, ಈ ಬಿಸಿಲಲ್ಲಂತೂ ಜಾಸ್ತಿ ಹೊರಗೆ ಹೋಗೋಕ್ಕಾಗಲ್ಲ. ಅದಕ್ಕೆ ಈ ಥರ ಮಾಲ್ಗಳಿಗೆ ಬಂದರೆ ಸ್ವಲ್ಪ ಆರಾಮಾಗಿರುತ್ತೆ, ಸ್ವಲ್ಪ ಹೊರಗೆ ಹೋದ್ವಿ ಅನ್ನೋಂಗೂ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಫಸ್ಟ್ ನಾವು ಇಲ್ಲಿ ಬಂದಿದ್ದೆ ಫುಡ್ ಕೋರ್ಟ್ವರೆಗೂ ಅಷ್ಟೇ ಲಿಫ್ಟ್ ಇದೆ. ಅದ್ರ ಮೇಲ್ಗಡೆ ನಾವು ಇಲ್ಲಿ ಗೇಮ್ ಸೆಂಟರ್ಗೆ ಹೋದ್ವಿ. ಇಲ್ಲೂ ತುಂಬ ಗೇಮ್ಸ್ ಎಲ್ಲ ಇದೆ, ಮಕ್ಕಳಿಗೆಲ್ಲ ಯೂಸ್ ಆಗೋ ತುಂಬ ಗೇಮ್ಸ್ ಇದೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ತುಂಬಾ ಇದೆ ಇಲ್ಲಿ. ಅದಕ್ಕೆ ನಾವು ಆ್ಯಕ್ಚುಲಿ ಹೋಗಿರೋದು ಬೌಲಿಂಗ್ ಆಡಬೇಕು ಅಂತಲೇ ಹೋಗಿದ್ದು. ಅದಕ್ಕೋಸ್ಕರ ಫಸ್ಟ್ ಇಲ್ಲಿ ಹಸ್ಬೆಂಡು ಟಿಕೆಟ್ ತೊಗೊಂಡಾದ್ಮೇಲೆ ನಾವು ಒಳಗೆ ಹೋಗಬೇಕಾಗಿತ್ತು. ಅಷ್ಟೊತ್ತಿಗೆ ಮಕ್ಕಳಿಗೆಲ್ಲ ಏನೇನು ಗೇಮ್ಸ್ ಇದೆ ಅಂತ ವಿಡಿಯೋ ಮಾಡಿಬಿಡೋಣ ಅಂತ ಸ್ವಲ್ಪ ವಿಡಿಯೋ ಮಾಡ್ತಾಯಿದ್ದೆ. ನನ್ನ ಮಗಳೇನಾದ್ರು ಕರ್ಕೊಂಬಂದರೆ ಅವಳು ತುಂಬ ಖುಷಿಯಾಗಿ ಎಲ್ಲನೂ ಆಟಾಡ್ತಾಯಿದ್ಲು. ಆಮೇಲೆ ಇಲ್ಲಿರೋ ಟಾಯ್ಸ್ ಎಲ್ಲ ಬೇಕು ಅಂತ ಹಠ ಮಾಡಿರೋಳು. ಆಮೇಲೆ ಇಲ್ಲೆಲ್ಲ ಚಾಕ್ಲೇಟ್ಸ್ ಎಲ್ಲ ಬೇಕು ಅಂದಿರೋಳು. ಅವಳನ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ದೆ. ಮಗನೂ ಕೂಡ ಅಜ್ಜಿ ಹತ್ರ ಬಿಟ್ಟು ಬಂದಿದ್ವಿ. ಈಗೆಲ್ಲ ಬೌಲಿಂಗ್ ಆಡೋಣ ಅಂತ ಬಂದು ಫಸ್ಟ್ ಇದೆಲ್ಲ ಮುಗಿಸ್ಕೊಂಬಿಟ್ಟು ಬೇಗ ಮನೆಗೆ ಹೋಗಬೇಕಿತ್ತು. ಮಗನ ಬೇರೆ ಬಿಟ್ಟು ಬಂದಿದ್ವಲ್ಲ, ಅವನು ಅಳ್ತಾ ಇರ್ತಾನೆ, ನೀನು ಲೇಟ್ ಆಗುತ್ತೆ ಅಂಥೇಳಿ ಡೈರೆಕ್ಟಾಗಿ ನಾವು ಫಸ್ಟ್ ಮಾಲ್ಗೆ ಬಂದ ತಕ್ಷಣ ಇಲ್ಲಿ ಬೌಲಿಂಗ್ ಆಟಾಡೋಕ್ಕೆ ಬಂದ್ವಿ. ಲೀವ್ ಹಾಕ್ಕೊಂಡು ಏನಾದ್ರು ಒಕೇಶನ್ ಇದ್ದರೆ ಮನೇಲೇ ಇರೋಕ್ಕೆ ತುಂಬಾ ಬೋರ್ ಆಗುತ್ತೆ. ಅದಕ್ಕೋಸ್ಕರ ಈಗ ಫಸ್ಟ್ ಇಲ್ಲಿ ಬಂದಿದ್ದೀವಿ. ಬೌಲಿಂಗ್ ಎಲ್ಲ ಆಟಾಡಿ ತುಂಬಾ ದಿವಸ ಆಗಿದೆ. ಅದು ಹೆಂಗೆ ಆಡ್ತೀನೋ ಗೊತ್ತಿಲ್ಲ. ಫೋನ್ನ ನನ್ನ ಹಸ್ಬೆಂಡ್ ಕಡೆ ಕೊಟ್ಟು ರೆಕಾರ್ಡ್ ಮಾಡೋಕ್ಕೆ ಹೇಳಿ ಫಸ್ಟಿಗೆ ಟ್ರೈ ಮಾಡ್ತಾ ಇದ್ದೀನಿ. ಫುಲ್ ಸೈಡ್ಗೆ ಹೋಗ್ಬಿಡ್ತು. ತುಂಬಾ ಬೇಜಾರಾಯಿತು ಆ್ಯಕ್ಚುಲಿ. ನಗು ಕೂಡ ಬರ್ತಾಯಿತ್ತು, ಏನು ಮಾಡಬೇಕು ಅಂತೇಳಿ. ನೆಕ್ಸ್ಟ್ ಈಗ ನನ್ನ ಹಸ್ಬೆಂಡ್ ಆಟಾಡ್ತಾ ಇದ್ದಾರೆ. ನೋಡಬೇಕು ಅವ್ರು ಯಾವ ಥರ ಆಟಾಡ್ತಾರೆ ಅಂತೇಳಿ. ಅವ್ರಿಗೆ ಆ್ಯಕ್ಚುಲಿ ತುಂಬ ಅಭ್ಯಾಸ ಇದೆ ನೋಡಿ. ಈ ಥರ ಅವ್ರು ಚೆನ್ನಾಗಿ ಆಟ ಆಡಿದರು. ನೆಕ್ಸ್ಟು ಇನ್ನೊಂದು ಸಲ ನಾನು ಟ್ರೈ ಮಾಡೋಣ ಅಂತ ಹೋಗ್ತಾಯಿದ್ದೀನಿ. ಈ ಸಲ ಅದೇನಾಗುತ್ತೋ ಗೊತ್ತಿಲ್ಲ. ಈ ಸಲನೂ ಅಷ್ಟೇ ಸ್ವಲ್ಪ ಸೈಡ್ಗೆ ಹೋಗ್ಬಿಡ್ತು. ಅಯ್ಯೋ, ಪ್ರತಿ ಸಲ ಇದೇ ಥರ ಆಗತ್ತೆ ಅಂತ ಒಂದು ಕಡೆ ಬೇಜಾರಾಯಿತು. ಬಟ್ ನೆಕ್ಸ್ಟ್ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಈಗ ನೆಕ್ಸ್ಟ್ ಇನ್ನೊಂದು ಸಲ ಟ್ರೈ ಮಾಡ್ತಾಯಿದ್ದೀನಿ. ನೋಡ್ಬೇಕು ಈ ಸಲ ಏನಾಗುತ್ತೋ. ಕರೆಕ್ಟಾಗಿ ಹೋಗ್ತಾ ಇದೆ ಅನಿಸುತ್ತೆ. ಬಟ್ ಪರವಾಗಿಲ್ಲ, ಲಾಸ್ಟ್ ಟೈಮ್ಗಿಂತ ಬೆಟರ್. 1-3 ಅಷ್ಟೇ ಉಳ್ಕೋತು, ಬಟ್ ಬೆಟರ್ ಲಾಸ್ಟ್ ಟೈಮ್ಗಿಂತ. ನೆಕ್ಸ್ಟ್ ಮತ್ತೆ ನನ್ನ ಹಸ್ಬೆಂಡ್ದು ರೌಂಡ್ ಇತ್ತು. ಈಗ ಅವರು ಅಷ್ಟೇ, ಅವ್ರದ್ದು ಈ ಸಲ ಕರೆಕ್ಟಾಗಿ ಆಗಲಿಲ್ಲ. ನೆಕ್ಸ್ಟ್ ಅದೆಲ್ಲ ಮುಗಿಸ್ಕೊಂಡು ಇಲ್ಲಿ ಫುಡ್ ಕೋರ್ಟಿಗೆ ಬಂದ್ವಿ. ಇಲ್ಲೆಲ್ಲ ಸ್ವಲ್ಪ ನಮ್ಗೆ ಏನೇನು ಬೇಕಲ್ಲ ಆರ್ಡರ್ ಮಾಡಿದ್ವಿ. ಆರ್ಡರ್ ಮಾಡಿದ್ಮೇಲೆ ನನಗೆ ಆ್ಯಕ್ಚುಲಿ ಐಸ್ ಕ್ರೀಮ್ ತಿನ್ನಬೇಕು ಅಂತಿತ್ತು. ಒಂದು ಕಡೆ ಡಯಟ್ ಎಲ್ಲ ತಲೆಯಲ್ಲಿದ್ದರೆ, ಇನ್ನೊಂದು ಕಡೆ ಇವತ್ತು ಒಂದು ದಿವಸ ತಿಂದುಬಿಟ್ರೆ ಏನೂ ಆಗೋಲ್ಲ ಅನ್ನೋ ಥರ ಇತ್ತು. ಸೊ ಅದಕ್ಕೋಸ್ಕರ ಇಲ್ಲಿ ಒಂದು ಐಸ್ ಕ್ರೀಮ್ನ ಆರ್ಡರ್ ಮಾಡಿದ್ವಿ. ಐಸ್ ಕ್ರೀಮ್ ತಗೊಂಡು ಈಗ ನೆಕ್ಸ್ಟ್ ಬೇರೆ ಫುಡ್ ಬರೋವರೆಗೂ ವೆಯ್ಟ್ ಮಾಡ್ತಾಯಿದ್ದೀನಿ. ಯಾವುದೂ ಡಯೆಟ್ನ ತಲೆ ಕೆಡಿಸ್ಕೊಳ್ದೆ ಈಗ ತಿಂತಾಯಿದ್ದೀನಿ. ನೆಕ್ಸ್ಟು ವೆಜಿಟೇಬಲ್ ರೋಲ್ ಹೇಳಿದ್ವಿ, ಮತ್ತು ಪನ್ನೀರ್ ಚಿಲ್ಲಿ ಹೇಳಿದ್ವಿ. ಇದೆಲ್ಲ ತಿಂದ್ಕೊಂಡು ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಅಂದ್ಕೊಂಡು ಮನೆ ಕಡೆ ಬೇಗ ಹೊರಟ್ವಿ. ನೋಡಿ, ಮೈಸೂರು ಅಂದ ತಕ್ಷಣ ಮೈಸೂರು ಪ್ಯಾಲೇಸ್ನ ಹೇಗೆ ಮಿಸ್ ಮಾಡೋಕ್ಕಾಗತ್ತೆ. ನಾವು ಪ್ಯಾಲೇಸ್ ಮುಂದೆನೇ ಬಂದ್ವಿ, ಅದಕ್ಕೆ ಒಂದು ವೀಡಿಯೋ ಮಾಡಿದೆ. ಅದಾದಮೇಲೆ ಇಲ್ಲಿ ಮಾರ್ಕೆಟ್ ಕೂಡ ಬಂದ್ವಿ. ಆ್ಯಕ್ಚುಲಿ ಮ್ಯಾಂಗೋ ತೊಗೋಬೇಕಾಗಿತ್ತು. ಮಾರ್ಕೆಟಲ್ಲಿ ಚೆನ್ನಾಗಿ ಸಿಗುತ್ತೇನೋ ಅಂತ ಅಂದ್ಕೊಂಡು ಫುಲ್ ಬಿಸಿಲು ಬೇರೆ ಇತ್ತು. ನನಗೆ ಓಡಾಡೋಕ್ಕೂ ಒಂಥರ ಬೇಜಾರಾಗಿಬಿಟ್ಟಿತ್ತು, ಅಷ್ಟು ಬಿಸಿಲು. ಫಸ್ಟ್ ಬೇಗ ತೊಗೊಂಡು ಮನೆಗೆ ಹೋಗಬೇಕು ಅಂತ ಹೊರಟ್ವಿ. ಇಷ್ಟೆಲ್ಲ ಆದಮೇಲೆ ಸಂಜೆ ಊಟಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಈಗ ಲಾಸ್ಟ್ ಟೈಮ್ ಈಗಾಗಲೇ ನಾನೊಂದು ವೀಡಿಯೋದಲ್ಲಿ ಹಾಕಿದ್ದೆ, ಅದೇ ಹೋಟೆಲ್ಗೆ ನಾವು ಮತ್ತೆ ಹೋಗ್ತಾ ಇದ್ದೀವಿ. ಯಾಕಂದರೆ ಅಲ್ಲಿ ಫುಡ್ಡೆಲ್ಲ ತುಂಬ ಚೆನ್ನಾಗಿತ್ತು. SPR ವೆಜ್ ಅಂತ ಹೇಳಿ, ಇದು ಪ್ಯೂರ್ ವೆಜ್ ರೆಸ್ಟೋರೆಂಟ್ ಆಗಿರೋದ್ರಿಂದ ಇಲ್ಲಿಗೆ ಹೋಗೋಣ ಅಂತ ಹೇಳಿ ಈಗ ಬಂದಿದ್ದೀವಿ. ಮಗನೂ ಏನು ಗಲಾಟೆ ಮಾಡ್ತಾಯಿಲ್ಲ, ತುಂಬ ಆರಾಮಾಗೇ ಇದ್ದಾನೆ. ಊಟ ಮಾಡಿಕೊಂಡು ಈಗಾಗಲೇ ಸ್ವಲ್ಪ ಲೇಟಾಗಿ ಹೋಗಿತ್ತು. ಪಾಪುಂಗೆಲ್ಲ ಊಟ ಮಾಡಿಸ್ಕೊಂಡೇ ಬಂದುಬಿಟ್ವಿ. ಆವಾಗ ನಾವು ಆರಾಮಾಗಿ ಊಟ ಮಾಡ್ಬೋದು ಅಂತ ಹೇಳಿ. ಅವನಂತೂ ತುಂಬಾ ಖುಷಿಯಾಗಿದೆ. ಅವನು ಆ್ಯಕ್ಚುಲಿ ಆಚೆ ಬಂದುಬಿಟ್ರೆ ತುಂಬ ಖುಷಿಯಾಗಿರ್ತಾನೆ ಎಲ್ಲರನ್ನೂ ನೋಡಿಕೊಂಡು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಅವನೇನೋ ಆರ್ಡರ್ ಮಾಡಿಬಿಡ್ತಾನೇನೋ ಅನ್ನೋ ಥರ ಮೆನು ಎಲ್ಲ ನೋಡ್ತಾ ಇದ್ದ. ಇಲ್ಲಿ ಕಿಡ್ಸ್ಗೆ ಪ್ಲೇ ಏರಿಯಾ ಕೂಡ ಇದೆ. ನಾನು ಲಾಸ್ಟ್ ಟೈಮ್ ಬಂದಾಗ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಊಟ ಎಲ್ಲ ಮುಗಿಸ್ಕೊಂಡು ಲಾಸ್ಟ್ಗೆ ಪಾನ್ ಅಂತೂ ಮಿಸ್ ಮಾಡೋಕ್ಕೆ ಆಗಲ್ಲ. ಸ್ವೀಟ್ ಪಾನ್ನ ಆರ್ಡರ್ ಮಾಡಿದ್ವಿ. ಪಾನ್ನ ತಿಂದ್ಕೊಂಡು ಮನೆ ಕಡೆಗೆ ಹೊರಟ್ವಿ. ನಾವು ನಮ್ಮದು ಸ್ಪೆಷಲ್ ಡೇನ ಈ ಥರ ಸ್ಪೆಂಡ್ ಮಾಡಿದ್ವಿ. ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.